ಅಕ್ಟೋಬರ್ 10ರೊಳಗೆ ಈ ಸರಳ ಕಾರ್ಯವನ್ನು ಪೂರ್ಣಗೊಳಿಸಿದರೆ EPFO ನೀಡುತ್ತದೆ 21,000 ರು. ನಮಸ್ಕಾರ ಸ್ನೇಹಿತರು, ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ. EPFO ನೌಕರರ ಭವಿಷ್ಯ ನಿಧಿ ಸಂಸ್ಥೆ ಭಾರತೀಯ ಉದ್ಯೋಗಿಗಳಿಗೆ ಭವಿಷ್ಯ ನಿಧಿ, PF, ಪಿಂಚಣಿ ಮತ್ತು ವಿಮಾ ಯೋಜನೆಗಳನ್ನು ನಿರ್ವಹಿಸುವ ಜವಾಬ್ದಾರಿಯುತ ಸರ್ಕಾರಿ ಸಂಸ್ಥೆಯಾಗಿದೆ. ವಿಶೇಷವಾಗಿ ನಿವೃತ್ತಿಯ ನಂತರ ಕಾರ್ಮಿಕರಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸುವ ಗುರಿಯೊಂದಿಗೆ EPFOವನ್ನು ರಚಿಸಲಾಗಿದೆ. ಇದು ದೇಶಾದ್ಯಂತ ಲಕ್ಷಾಂತರ ಉದ್ಯೋಗಿಗಳ PF ಖಾತೆಗಳನ್ನು ನಿರ್ವಹಿಸುತ್ತದೆ. ತನ್ನ ಆನ್ಲೈನ್ ಸೇವೆಗಳನ್ನು ಉತ್ತೇಜಿಸಲು ಮತ್ತು ತೊಡಗಿಸಿಕೊಳ್ಳುವಿಕೆಯನ್ನು ಹೆಚ್ಚಿಸಲು EPFO 21,000 ರು ನಗದು ಬಹುಮಾನವನ್ನು ಬಿಡುಗಡೆ ಮಾಡಿದೆ. ಈ ಕೊಡುಗೆಯು ಜನರು ತಮ್ಮ PF ನಿರ್ವಹಣೆಯ ದಕ್ಷತೆಯನ್ನು ಸುಧಾರಿಸುವ ಕೆಲವು ಕಾರ್ಯಗಳನ್ನು ಪೂರ್ಣಗೊಳಿಸಲು ಪ್ರೋತ್ಸಾಹಿಸುವ ಗುರಿಯನ್ನು ಹೊಂದಿದೆ. ಈ ಉಪಕ್ರಮದ ಪ್ರಾಥಮಿಕ ಗುರಿ ಉದ್ಯೋಗಿಗಳು ತಮ್ಮ ನಿವೃತ್ತಿಯ ನಿಧಿಯ ನಿರ್ವಹಣೆಯನ್ನು ಸರಳಗೊಳಿಸಲು ವಿನ್ಯಾಸಗೊಳಿಸಲಾದ EPFOನ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳನ್ನು ಸದುಪಯೋಗಪಡಿಸಿಕೊಳ್ಳಲು ಸಹಾಯ ಮಾಡುವುದು. ಕಾರ್ಯಗಳನ್ನು ಸರಿಯಾಗಿ ಪೂರ್ಣಗೊಳಿಸುವ ಮೂಲಕ ಭಾಗವಹಿಸುವವರು ಬಹುಮಾನಕ್ಕೆ ಅರ್ಹತೆ ಪಡೆಯಬಹುದು. 21,000 ಬಹುಮಾನಕ್ಕೆ ಅರ್ಹತೆ ಪಡೆಯುವುದು ಹೇಗೆ? 21,000 ರು ಬಹುಮಾನವನ್ನು ಪಡೆಯಲು ಕೆಲವು ಸರಳ ಕಾರ್ಯಗಳನ್ನು ಪೂರ್ಣಗೊಳಿಸಬೇಕಾಗುತ್ತದೆ. ಕಾರ್ಯವು ಸರಳವಾಗಿ ಕಂಡುಬಂದರೂ ಸಕ್ರಿಯ ಭಾಗವಹಿಸುವಿಕೆಯ ಅಗತ್ಯವಿರುತ್ತದೆ. ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ಅನುಸರಿಸಬೇಕಾಗಿರುವಂತಹ ಕೆಲವೊಂದು ಹಂತಗಳು: ಮೊದಲನೇದಾಗಿ, ನೀವು ನಿಮ್ಮ EPFO ಖಾತೆಗೆ ಲಾಗಿನ್ ಆಗಿ ನಿಮ್ಮ ಬ್ಯಾಲೆನ್ಸನ್ನು ಪರಿಶೀಲನೆ ಮಾಡಿ EPFO ಪೋರ್ಟಲ್ ಅಥವಾ ಉಮಂಗ್ ಅಪ್ಲಿಕೇಶನ್ ಬಳಸಿ ಇದನ್ನು ಸುಲಭವಾಗಿ ಮಾಡಬಹುದು. ನಿಮ್ಮ EPFO ಖಾತೆಯೊಂದಿಗೆ ನಿಮ್ಮ ಆಧಾರನ್ನು ಲಿಂಕ್ ಮಾಡದಿದ್ದರೆ ಈ ಕಾರ್ಯ ಪೂರ್ಣಗೊಳಿಸಲು ಇದು ಸರಿಯಾದ ಸಮಯ. ನಿಮ್ಮ ಆಧಾರನ್ನು ಲಿಂಕ್ ಮಾಡುವುದರಿಂದ ನಿಮ್ಮ ಮಾಹಿತಿಯು ನವೀಕೃತವಾಗಿರುತ್ತದೆ ಮತ್ತು ಭವಿಷ್ಯದಲ್ಲಿ ಕ್ಲೈಮ್ ಪ್ರಕ್ರಿಯೆಯನ್ನು ಸರಳಗೊಳಿಸುತ್ತದೆ. ಮುಂದಿನ ಹಂತ, ನಿಮ್ಮ ಆಧಾರನ್ನು ನಿಮ್ಮ EPFO ಖಾತೆಯೊಂದಿಗೆ ಲಿಂಕ್ ಮಾಡುವುದನ್ನು ಒಳಗೊಂಡಿರುತ್ತದೆ. ಇದು ಒಂದು ಪ್ರಮುಖ ಹೆಜ್ಜೆಯಾಗಿದೆ, ಏಕೆಂದರೆ ಇದು ನಿಮ್ಮ ಖಾತೆ ವಿವರಗಳ ನಿಖರತೆ ಮತ್ತು ಸಿಂಧುತ್ವವನ್ನು ಖಚಿತಪಡಿಸುತ್ತದೆ. ನಿಮ್ಮ ದಾಖಲೆಗಳನ್ನು ಲಿಂಕ್ ಮಾಡಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಲು EPFOಗೆ ಆಧಾರ್ ಲಿಂಕ್ ಮಾಡುವುದು ಅಗತ್ಯವಿದೆ. ಉಮಂಗ್ ಅಪ್ಲಿಕೇಶನ್ ಲಭ್ಯವಿರುವ EPFO ಸೇವೆಗಳನ್ನು ಬಳಸಿಕೊಳ್ಳಬೇಕಾಗುತ್ತದೆ. ಈ ಅಪ್ಲಿಕೇಶನ್ನಲ್ಲಿ PF ಬ್ಯಾಲೆನ್ಸನ್ನು ಪರಿಶೀಲಿಸಬಹುದು. ನಿಮ್ಮ ಸಾರ್ವತ್ರಿಕ ಖಾತೆ ಸಂಖ್ಯೆ UAN ಅನ್ನು ಡೌನ್ಲೋಡ್ ಮಾಡಬಹುದು ಮತ್ತು ಯಾವುದೇ ಬಾಕಿ ಇರುವ ಕ್ಲೈಮ್ಗಳನ್ನು ಟ್ರ್ಯಾಕ್ ಮಾಡಬಹುದು. ಅಗತ್ಯವಿದ್ದರೆ ಅಪ್ಲಿಕೇಶನ್ ಮೂಲಕ PF ಕ್ಲೈಮನ್ನು ಸಹ ಸಲ್ಲಿಸಬಹುದು. ನೀವು ಉದ್ಯೋಗಗಳನ್ನು ಬದಲಾಯಿಸುತ್ತಿರಲಿ ಅಥವಾ ನಿವೃತ್ತಿ ಹೊಂದಲು ಯೋಜಿಸುತ್ತಿರಲಿ, ಇದು ನಿಮ್ಮ EPF ಸಂಬಂಧಿತ ವಿಷಯಗಳಲ್ಲಿ ಉತ್ತಮ ಪ್ರಗತಿ ಸಾಧಿಸಲು ಸಹಾಯ ಮಾಡುತ್ತದೆ. ಹೆಚ್ಚುವರಿಯಾಗಿ ಯಾವುದೇ ಬಾಕಿ ಇರುವ PF ಕ್ಲೈಮ್ಗಳನ್ನು ಹೊಂದಿದ್ದರೆ ಅವುಗಳನ್ನು ಗಡುವಿನ ಮೊದಲು ಸಲ್ಲಿಸುವುದು ಮುಖ್ಯ. ನಿಮ್ಮ ಕ್ಲೈಮನ್ನು ಸರಿಯಾಗಿ ಪ್ರಕ್ರಿಯೆಗೊಳಿಸಲಾಗಿದೆಯೇ ಎಂದು ಖಚಿತಪಡಿಸಿಕೊಂಡು, ಏಕೆಂದರೆ ಯಶಸ್ವಿ ಕ್ಲೈಮನ್ನು ಸಲ್ಲಿಸುವುದು ಬಹುಮಾನಕ್ಕೆ ಅರ್ಹರಾಗಲು ಬೇಕಾದ ಅವಶ್ಯಕತೆಗಳಲ್ಲಿ ಒಂದಾಗಿದೆ. ಕೊನೆಯದಾಗಿ, ನಿಮ್ಮ KYC ದಾಖಲೆಗಳು ಪೂರ್ಣವಾಗಿವೆಯೇ ಮತ್ತು ನವೀಕೃತವಾಗಿವೆ ಎಂದು ಖಚಿತಪಡಿಸಿಕೊಳ್ಳಿ. EPFO ನೌಕರರು ತಮ್ಮ ಗುರುತನ್ನು ಪರಿಶೀಲಿಸಲು ಮತ್ತು ಕ್ಲೈಮ್ಗಳನ್ನು ಸರಾಗವಾಗಿ ಪ್ರಕ್ರಿಯೆಗೊಳಿಸಬಹುದೆಂದು ಖಚಿತಪಡಿಸಿಕೊಳ್ಳಲು PAN, ಆಧಾರ್ ಮತ್ತು ಬ್ಯಾಂಕ್ ಖಾತೆ ವಿವರಗಳಂತಹ ದಾಖಲೆಗಳನ್ನು ಒದಗಿಸಬೇಕಾಗುತ್ತದೆ. ಈ ಹಂತಗಳನ್ನು ಪೂರ್ಣಗೊಳಿಸಿದ ನಂತರ ನೀವು EPFO ಪ್ಲಾಟ್ಫಾರ್ಮ್ ಅಥವಾ ಉಮಂಗ್ ಅಪ್ಲಿಕೇಶನ್ ಮೂಲಕ ವಿವರಗಳನ್ನು ಸಲ್ಲಿಸಬೇಕಾಗುತ್ತದೆ. EPFO ಈ ಬಹುಮಾನವನ್ನು ಏಕೆ ನೀಡುತ್ತಿದೆ ಅಂದರೆ, 21,000 ರು ಬಹುಮಾನವನ್ನು ಉದ್ಯೋಗಿಗಳ ಆರ್ಥಿಕ ಯೋಗಕ್ಷೇಮವನ್ನು ಸುಧಾರಿಸಲು ಮತ್ತು ಅವರು ತಮ್ಮ ಖಾತೆಗಳನ್ನು ಸಕ್ರಿಯವಾಗಿ ನಿರ್ವಹಿಸುತ್ತಿದ್ದಾರೆ ಎಂದು ಖಚಿತಪಡಿಸಿಕೊಳ್ಳಲು EPFO ನಡೆಸುತ್ತಿರುವ ನಿರಂತರ ಪ್ರಯತ್ನಗಳ ಭಾಗವಾಗಿದೆ. ದೇಶವು ಹೆಚ್ಚು ಡಿಜಿಟಲ್ ಆರ್ಥಿಕತೆಯತ್ತ ಸಾಗುತ್ತಿರುವುದರಿಂದ EPFO ಆನ್ಲೈನ್ ಪರಿಕರಗಳೊಂದಿಗೆ ಕೆಲಸಗಾರರು ತೊಡಗಿಸಿಕೊಂಡಿರುವುದರಿಂದ ಅವರು ತಮ್ಮ ಭವಿಷ್ಯ ನಿಧಿ ಮತ್ತು ನಿವೃತ್ತಿ ಖಾತೆಗಳನ್ನು ಸುಲಭವಾಗಿ ನಿರ್ವಹಿಸಬಹುದು ಎನ್ನುವುದನ್ನು ಖಚಿತಪಡಿಸುತ್ತದೆ. ಆಧಾರನ್ನು EPFO ಖಾತೆಗಳಿಗೆ ಲಿಂಕ್ ಮಾಡುವುದರಿಂದ ವಂಚನೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಮತ್ತು ಸರಿಯಾದ ವ್ಯಕ್ತಿಗೆ ಪ್ರಯೋಜನಗಳು ಸಿಗುವುದನ್ನು ಖಚಿತಪಡಿಸುತ್ತದೆ. ವ್ಯವಸ್ಥೆಯನ್ನು ಹೆಚ್ಚು ಪಾರದರ್ಶಕ ಮತ್ತು ಪರಿಣಾಮಕಾರಿಯಾಗಿ ಮಾಡುವಲ್ಲಿ ಇದು ನಿರ್ಣಾಯಕ ಹೆಜ್ಜೆಯಾಗಿದೆ. ಹೆಚ್ಚುವರಿಯಾಗಿ, ಉದ್ಯೋಗಿಗಳನ್ನು ಡಿಜಿಟಲ್ ಸೇವೆಗಳನ್ನು ಬಳಸಲು ಪ್ರೋತ್ಸಾಹಿಸುವ ಮೂಲಕ ನಿವೃತ್ತಿ ನಿಧಿಗಳನ್ನು ಪ್ರವೇಶಿಸುವ ಮತ್ತು ನಿರ್ವಹಿಸುವ ಪ್ರಕ್ರಿಯೆಯನ್ನು ವೇಗವಾಗಿ ಮತ್ತು ಹೆಚ್ಚು ಪ್ರವೇಶಿಸುವಂತೆ ಮಾಡುವ ಗುರಿಯನ್ನು EPFO ಹೊಂದಿದೆ. ಈ 21,000 ರೂಪಾಯಿನ
ಪಡೆಯಲು ಕೊನೆಯ ದಿನಾಂಕ ಅಕ್ಟೋಬರ್ 10. 21,000 ರೂಪಾಯಿಯನ್ನು ನೀವು ಪಡಿಬೇಕಾದ್ರೆ ಅಕ್ಟೋಬರ್ 10ರೊಳಗೆ ಅಗತ್ಯವಿರುವ ಎಲ್ಲ ಕಾರ್ಯಗಳನ್ನು ಪೂರ್ಣಗೊಳಿಸಬೇಕಾಗುತ್ತದೆ. ನಿಮ್ಮ ಬ್ಯಾಲೆನ್ಸ್ ಪರಿಶೀಲಿಸುವುದು, ಕ್ಲೈಮ್ ಸಲ್ಲಿಸುವುದು ಅಥವಾ ನಿಮ್ಮ ವೈಯಕ್ತಿಕ ವಿವರಗಳನ್ನು ನವೀಕರಿಸುವುದು ಎಲ್ಲವೂ ಕ್ರಮದಲ್ಲಿಯೇ ಎನ್ನುವುದನ್ನು ಖಚಿತಪಡಿಸಿಕೊಳ್ಳಬೇಕಾಗುತ್ತದೆ. ನೀಡಿದ ಗಡುವಿನೊಳಗೆ ಕೆಲಸ ಮಾಡದೇ ಇರುವುದು ಅಂದರೆ ಬಹುಮಾನವನ್ನು ಕಳೆದುಕೊಳ್ಳುವುದು ಎಂದರ್ಥ. ಕೊನೆಯದಾಗಿ, ವಂಚನೆಗಳ ಬಗ್ಗೆ ಜಾಗರೂಕರಾಗಿರಿ. ನಗದು ಬಹುಮಾನಗಳನ್ನು ಒಳಗೊಂಡಿರುವ ಯಾವುದೇ ಕೊಡುಗೆಯಂತೆ ಇದೇ ರೀತಿ ಪ್ರೋತ್ಸಾಹಕಗಳನ್ನು ನೀಡುವುದಾಗಿ ಹೇಳಿಕೊಳ್ಳುವ ಮೋಸದ ಯೋಜನೆಗಳು ಇರಬಹುದು. ನಿಮ್ಮ ಕಾರ್ಯಗಳನ್ನು ಪೂರ್ಣಗೊಳಿಸಲು ಯಾವಾಗಲೂ ಅಧಿಕೃತ EPFO ವೆಬ್ಸೈಟ್ಗಳು ಮತ್ತು ಅಪ್ಲಿಕೇಶನ್ಗಳನ್ನು ಬಳಸಿ ಮತ್ತು ಡೇಟಾವನ್ನು ಸಂಭಾವ್ಯವಾಗಿ ರಾಜಿ ಮಾಡಿಕೊಳ್ಳಬಹುದಾದ ಥರ್ಡ್ ಪಾರ್ಟಿ ಲಿಂಕ್ಗಳಿಗೆ ಕ್ಲಿಕ್ ಮಾಡುವುದನ್ನು ತಪ್ಪಿಸಿ. ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.